190 ಸೀಟ್ಗಳಲ್ಲಿ ಈಗಾಗಲೇ NDA ಮುನ್ನಡೆಯನ್ನು ಸಾಧಿಸಿರುವುದು. 49 ಕಡೆಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನು ಸಾಧಿಸಿದೆ. 85 ಸೀಟ್ಗಳಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. 76 ಸೀಟ್ಗಳಲ್ಲಿ JDU ಮುನ್ನಡೆಯನ್ನು ಸಾಧಿಸಿದೆ. 21 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ LJP ಮುನ್ನಡೆಯನ್ನು ಸಾಧಿಸಿರುವಂಥ. ಹೀಗೆ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಸಾಗ್ತದೆ. 34 ಸೀಟ್ಗಳಿಗೆ ಇಳಿಕೆಯಾಗಿದೆ RJDಯ ನಂಬರ್. 34 ಸೀಟ್ಗಳಿಗೆ ಇಳಿಕೆಯಾಗಿದೆ RJDಯ ನಂಬರ್. ಸದ್ಯಕ್ಕೆ ಅವರ ಮುನ್ನಡೆಯ ಪ್ರಮಾಣ ಕೇವಲ 34 ಸೀಟ್ಗಳಲ್ಲಿ. ಬಿಜೆಪಿ 85 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಏಕೈಕ ಅತಿದೊಡ್ಡ ಪಕ್ಷವಾಗಿ ಇಲ್ಲಿ ಈಗ ಹೊರಹೊಮ್ಮತಾ ಇರುವಂಥದ್ದು ಬಿಜೆಪಿ ಅನ್ನುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ನಂಬರ್ 2 ಪೊಸಿಷನ್ನಲ್ಲಿ JDU ಇದೆ. JDU ಮತ್ತು ಬಿಜೆಪಿ ನಡುವೆ ಯಾರು ಅಂತಿಮವಾಗಿ ನಂಬರ್ 1 ಆಗ್ತಾರೆ ಅನ್ನುವಂಥದ್ದು ಮಾತ್ರ ಕುತೂಹಲ ಉಳಿದಿರುವಂಥ. ಆದರೆ 190 ಕ್ಷೇತ್ರಗಳಲ್ಲಿ 243 ಪೈಕಿ 190 ಕ್ಷೇತ್ರಗಳಲ್ಲಿ ಈಗ NDA ಮುನ್ನಡೆಯನ್ನು ಸಾಧಿಸಿದೆ. ಯಾವ ಸ್ವರೂಪದಲ್ಲಿ ಇಲ್ಲಿ ಮುನ್ನಡೆ ಹಿನ್ನಡೆ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಇಡೀ ಬಿಹಾರದಲ್ಲಿ ಸಂಪೂರ್ಣವಾದಂತಹ ಮೇಲುಗೈಯನ್ನು NDA ಸಾಧಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. 190 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಭವ್ಯ ಅವರೇ, ಈಗ ವೋಟ್ ಚೋರಿ ಬಗ್ಗೆ ಇರುವಂಥದ್ದು ಅದೇ ಪ್ರಶ್ನೆ ಇರುವಂಥದ್ದು. ಯಾಕೆಂದರೆ ವೋಟ್ ಚೋರಿ ವಿಚಾರವನ್ನು ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ, ಎಲೆಕ್ಷನ್ ಕಮಿಷನ್ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ರಿ. ಆದರೆ ಎಲೆಕ್ಷನ್ಗಳನ್ನು ಒಂದಾದ ಮೇಲೆ ಒಂದು ಎಲೆಕ್ಷನ್ಗಳನ್ನು ಸೋತಾಗಲೆಲ್ಲವೂ ಕೂಡ ಈ ರೀತಿಯಂಥ ಕಾರಣಗಳನ್ನು ಹೋಗ್ತಾ ಇದೆ. ನೀವು EVM ವಿಚಾರದಲ್ಲೂ ಕೂಡ ನಿಮ್ಮ ಮೇಲೆ ಇದ್ದಂಥ ಆಪಾದನೆ ಇದುವೇನೆ. ನೀವು ತೆಲಂಗಾಣದಲ್ಲಿ ಗೆದ್ದಾಗ ನಿಮಗೆ EVM ಸರಿ ಇರುತ್ತೆ, ನಿಮಗೆ ಕರ್ನಾಟಕ ಗೆದ್ದಾಗ EVM ಸರಿ ಇರುತ್ತೆ, ಹಿಮಾಚಲ ಗೆದ್ದಾಗ EVM ಸರಿ ಇರುತ್ತೆ, ಉಳಿದ ರಾಜ್ಯಗಳಲ್ಲಿ ಸೋತಾಗ ನಿಮಗೆ EVM ಸರಿ ಇರಲ್ಲ, ಆವಾಗ ಬ್ಯಾಲೆಟ್ ಬೇಕು ಅಂತ ಅನಿಸುತ್ತೆ. ಮಧ್ಯಪ್ರದೇಶದಲ್ಲಿ ಇನ್ನೇನು ಗೆದ್ದೇ ಬಿಟ್ವಿ ಅಂತೇಳಿ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿರ್ತೀರಿ, ತೀರಾ ಹೀನಾಯವಾಗಿ ಅಲ್ಲಿ ಸೋತಿರ್ತೀರಿ. ಛತ್ತೀಸ್ಗಢದಲ್ಲಿ ನೀವು 15 ವರ್ಷದ ಆಳ್ವಿಕೆಯನ್ನು ಕೊನೆಗೊಳಿಸಿ ಆಡಳಿತ ಮಾಡಿದಂಥದ್ದು ಕೂಡ ಇತಿಹಾಸ ಇದೆ. ಹಾಗಾದರೆ ಸೋಲಿನ ಮುಂದೆ ವಿನೀತರಾಗೋ ಬದಲಿಗೆ ಸೋಲಿನ ಮುಂದೆ ನೀವು ಇನ್ನೊಂದು ಯಾರೋ ಮೇಲೆ ಅಂಪೈರ್ ಮೇಲೇ ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಮ್ಯಾಚ್ ರೆಫ್ರಿನೇ ಸರಿ ಇಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ, ಅಂಪೈರು ಅಲ್ಲ ಮ್ಯಾಚ್ ರೆಫ್ರಿನೇ ಸರಿ ಇಲ್ಲ ಅಂತ ಹೇಳ್ತಾ ಹೋದ್ರೆ ನೀವು ಮೀಡಿಯಾದವರು ಈಗ ಇಲ್ಲಿ ಮೇಡಮ್ ಕೂತಿದ್ರು ಬಿಜೆಪಿ ಅವರು, ಯಾಕೆ ಕೋರ್ಟ್ಗೆ ಹೋಗ್ತಿಲ್ಲ ಅಂತ. ಎಲೆಕ್ಷನ್ ಕಮಿಷನ್ ಕೋರ್ಟ್ಗೆ ಬಂದು ಹೈಕೋರ್ಟ್ಗೆ ಬಂದು ಹೇಳಿರೋದು CCTV ವಿಡಿಯೋಸ್ ಡಿಲೀಟ್ ಆಗಿದೆ ಅಂತ ನಮ್ಮ ಹತ್ರ ಬಂದು ಹೇಳಿಲ್ಲ. ಕೋರ್ಟಿಗೆ ಹೋಗಿ ಹೇಳಿರೋದು ಎಲೆಕ್ಷನ್ ಕಮಿಷನ್. ನಾವು ಕೋರ್ಟಿಗೆ ಹೋಗಿರೋದು ಇದ್ರ ವಿರುದ್ಧ. ಹೌದಾ? ಮತ್ತೊಂದು ವಿಷಯ, ಮೀಡಿಯಾದವ್ರ ಮುಂದೆ ಯಾಕೆ ಇಟ್ರಿ ಅಂದ್ರೆ ನೀವು ಜನಗಳಿಗೆ ತಗೊಂಡು ಹೋಗಿ ಇದನ್ನ ತೋರಿಸ್ಲಿ ಅಂತ. ಇಲ್ಲಿ ಕೂತ್ಕೊಂಡು ನೀವು ಅಂಪೈರ್ ಮೇಲೇನೆ ಯಾಕೆ ಆರೋಪ ಮಾಡ್ತಿದ್ದೀರಾ ಅಂದ್ರೆ ನಾವು ಸಾಕ್ಷಿ ಸಮೇತ ಆರೋಪ ಮಾಡ್ತಾ ಇದ್ದೀವಿ ಸರ್. ಮಹಾರಾಷ್ಟ್ರದಲ್ಲಿ ನಿಮಗೂ ಗೊತ್ತು, 9 ತಿಂಗಳಲ್ಲಿ 40 ಲಕ್ಷ ವೋಟ್ಗಳು ಆ್ಯಡ್ ಆಗಿದೆ. ಅವರ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಅವರ ಒಂದು ಸ್ಟೇಟ್ ಎಲೆಕ್ಷನ್ಗೂ ಎಷ್ಟು ಡಿಫ್ರೆನ್ಸ್ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ. 9 ತಿಂಗಳಲ್ಲಿ 40 ಲಕ್ಷ ವೋಟ್ ಆ್ಯಡ್ ಆಗುತ್ತೆ ಒಂದು ರಾಜ್ಯದಲ್ಲಿ ಅಂದರೆ ಅದು 5 ವರ್ಷದಲ್ಲಿ ಆಗಿರೋ ಅಷ್ಟನ್ನ 9 ತಿಂಗಳಲ್ಲಿ ಆ್ಯಡ್ ಆಗುತ್ತಾ ಎಲೆಕ್ಷನ್ ಕಮಿಷನಲ್ಲಿ? ನಿಮಗೆ ನಿಜವಾಗ್ಲೂ ಅನ್ಸುತ್ತಾ ದಿಸ್ ಮೇಕ್ಸ್ ಎನಿ ಸೆನ್ಸ್? ನೀವು ಕರ್ನಾಟಕ ಬಗ್ಗೆ ಮಾತಾಡಿದ್ರಿ, ತೆಲಂಗಾಣ ಬಗ್ಗೆ ಮಾತಾಡಿದ್ರಿ. ಕರ್ನಾಟಕನ ಬಿಹಾರನ ಹೋಲಿಸಲೂಬೇಡಿ, ಯಾವುದ್ರಲ್ಲೂ ಹೋಲಿಕೆ ಇಲ್ಲ ಕರ್ನಾಟಕ ಬಿಹಾರ. ಹೌದಾ? ಬಿಜೆಪಿಯವ್ರಿಗೂ ಗೊತ್ತು ಎಲ್ಲಿ ಎಷ್ಟು ಟ್ಯಾಂಪರ್ ಮಾಡ್ಬೇಕಂತ. ಅವ್ರು ಎಲ್ಲ ಕಡೆ ಟ್ಯಾಂಪರ್ ಮಾಡಿ ಇಡೀ ಇಂಡಿಯಾ ಗೆದ್ರೆ ಇದನ್ನ ಡೆಮೋಕ್ರಸಿ ಚೂರಾದ್ರೂ ಉಳಿಸ್ಬೇಕಲ್ಲ, ಅವರು ತೋರ್ಸ್ಕೊಳಕಾದ್ರು ಜಗತ್ತಿಗೆ. ಕರ್ನಾಟಕದಲ್ಲಿ ಟ್ಯಾಂಪರ್ ಮಾಡಕ್ ಸಾಧ್ಯ ಇತ್ತಾ? ನಾವು ಯಾವ ಬಹುಮತದಲ್ಲಿ ನಾವು ಗೆದ್ದಿದ್ದೀವಿ? ಅಷ್ಟು ಟ್ಯಾಂಪರ್ ಮಾಡಿದಿದ್ರೆ ಬಿಜೆಪಿ ಉಳಿಗಾಲ ಇರ್ತಿತ್ತ? ನೀವು ಯೋಚನೆ ಮಾಡಿ ಸರ್. ದಿಸ್ ಇಸ್ ವೆರಿ, ನೀವು ಮಾತಾಡೋದು ಆ ಬಿಜೆಪಿ ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಹೆಂಗಿದೆ. ನೀವು ಗೆದ್ರೆ EVM ಇಲ್ಲ, ಗೆದ್ದಿಲ್ಲ ಅಂದ್ರೆ ತೆಲಂಗಾಣ ಆಗ್ಬೋದು, ಕರ್ನಾಟಕ ಆಗ್ಬೋದು. ವಿ ಹ್ಯಾಡ್ ಅ ಕ್ಲಿಯರ್ ಮ್ಯಾಂಡೇಟ್. ಎಲ್ಲಿ ಕಾಂಪಿಟೇಷನ್ ಇರುತ್ತಲ್ಲ ಟು ಗೆಟ್ ಅ ಹೈಯರ್ ಹ್ಯಾಂಡ್ ಯೂಸಿಂಗ್ EVM ಯೂಸಿಂಗ್ ಎಲೆಕ್ಷನ್ ಕಮಿಷನ್ ಇನ್ ಒನ್ ವೇ ಆರ್ ದಿ ಅದರ್. ಹಾಗಂತ ಎಲ್ಲ ಕಡೆ ಅವ್ರು ಯೂಸ್ ಮಾಡಕ್ ಅವ್ರಿಗೂ ಮೂರ್ಖರಲ್ಲ, ನಾವು ಮೂರ್ಖರಲ್ಲ, ನೀವು ಮೂರ್ಖರಲ್ಲ. ಕಾಂಗ್ರೆಸ್ ಗೋಲ್ ಪೋಸ್ಟ್ ಯಾಕೆ ಚೇಂಜ್ ಮಾಡ್ತಾರೆ? ಎಲ್ಲ ಕಡೆ EVM ಬಗ್ಗೆ ಹಿಂದೆ ಕಂಪ್ಲೇಂಟ್ ಮಾಡಿದ್ರಿ, ಈಗ ಗೋಲ್ ಪೋಸ್ಟ್ ಚೇಂಜ್ ಮಾಡಿದ್ರಿಂದ ನಾವು ಸಾಕ್ಷಿ ಸಮೇತ ಸಿಕ್ಕಿದಾಗ ನಾವು ಚೇಂಜ್ ಮಾಡಬಾರ್ದಾ? ನಾವು ಕೊಡಬಾರ್ದಾ ನಿಮ್ಗೆ ಸಾಕ್ಷಿನ? ನಿಮ್ ಪ್ರಕಾರ ಏನು? ನೀವು ಒಂದು ವಿಷಯ ಹೇಳಿದ್ರೆ ಅದನ್ನೇ ಇಟ್ಕೋಬೇಕು, ಆದ್ರೂ ಹೇಳ್ಬಾರ್ದು, ಸಾಕ್ಷಿ ಕೊಡಬಾರ್ದು ಅಂತ ಯಾರು ಹೇಳಿದ್ದಾರೆ? ಹಂಗಾದ್ರೆ ಬಿಹಾರದಲ್ಲಿ ಈಗ ವೋಟ್ ಚೋರಿ ಅಂತೇಳಿ ಆಗಿದಾಗ ಈಗ ಯಾವುದು ಮೊದಲ ಹಂತದ ಮತದಾನಕ್ಕಿಂತ ಒಂದು ದಿವಸ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರು ಹರಿಯಾಣದ ಬಗ್ಗೆ ಬಹಳ ವಿವರವಾಗಿ ಕೊಟ್ಟರು. ಬ್ರೆಜಿಲಿಯನ್ ಮಾಡೆಲ್ 22 ಕಡೆಗಳಲ್ಲಿ ವೋಟ್ ಹಾಕಿರೋದು ಅದು ಸುಳ್ಳ? ನೀವೆಲ್ಲ ಕ್ರಾಸ್ ಚೆಕ್ ಮಾಡೇ ಇರ್ತೀರಾ, ಫೋಟೋ ಇದೆ, ನೀವೆಲ್ಲ ಕ್ರಾಸ್ ಚೆಕ್ ಮಾಡೇ ಇರ್ತೀರಾ ಮೀಡಿಯಾದವರು. ಆಯ್ತು, ಒಂದು ನಿಮಿಷ, ಸುಳ್ಳಿದ್ಯಾ ಇಲ್ಲ ಅದಕ್ಕೆ ಫಸ್ಟ್ ಎಸ್ ಆರ್ ನೋ ಹೇಳ್ಬೇಕು. ನೀವು ಎಸ್ ಆರ್ ನೋ ನೀವು ಹೇಳಬೇಕು. ಯಾಕೆಂದ್ರೆ ನೀವು ಗೋಲ್ ಪೋಸ್ಟ್ ಚೇಂಜ್ ಮಾಡಿದ್ದು ಈ ನಾಯಕರಲ್ಲಿ ಯಂಗ್ಸ್ಟರ್ಸ್ ಗಳಲ್ಲಿ ಕೇಳಿಸ್ಕೊಳ್ಳುವ ಫಸ್ಟ್ ಆದಂತ ಒಂದು ಅಂಪೈರ್ಗಳನ್ನ ಬ್ಲೇಮ್ ಮಾಡಬಾರದು. ಆ ಸ್ಟೇಟ್ಮೆಂಟ್ ನೀವು ಮಾಡಬಾರದು.
ಬ್ಲೇಮ್ ಮಾಡಬಾರ್ದು ಅಂತ. ನೀವು ಮಾಡಬಾರ್ದಿತ್ತು. when you have seen the right thing, ಅಂಪೇರ್ನ ಬ್ಲೇಮ್ ಮಾಡುವಾಗ ನೋಡಿದ್ರೆ ನೀವು ಬ್ಲೇಮ್ ಮಾಡ್ತೀವಿ. ಅಂಪೇರ್ನ ಬ್ಲೇಮ್ ಮಾಡುವಾಗ ನಿಮ್ಮ ಮುಂದೆಯೂ ಕೂಡ ಕೆಲವು ಕರ್ತವ್ಯಗಳು ಇರ್ತವೆ ಅಲ್ವಾ? ಏನ್ ಕರ್ತವ್ಯ ನಿಮ್ಮ ಸರ್? ಮುಂದೆ ಕರ್ತವ್ಯ ಎಕ್ಸ್ಪೋಸ್ ಮಾಡಿದ್ ನಮ್ ಕರ್ತವ್ಯ ಅಲ್ವಾ? ಹಾಗಾದ್ರೆ ಎಲೆಕ್ಷನ್ ವೋಟಿಂಗ್ ಆಗೋ ದಿವಸ ನಿದ್ದೆ ಮಾಡ್ತಿರ್ತಾರ ನಿಮ್ಮ BLOಗಳು, ನಿಮ್ಮ ಬೂತ್ ಏಜೆಂಟ್ಗಳು ನಿದ್ದೆ ಮಾಡ್ತಿರ್ತಾರ. ಏನ್ ಮಾಡ್ತಿದ್ದಾರೆ? ಯಾಕೆ ಕಂಪ್ಲೇಂಟ್ ಮಾಡೋದಿಲ್ಲ ಅವ್ರು? ಹಂಗಾದ್ರೆ ಅಲ್ಲ, ನಿಮ್ಗೆ ಕನಿಷ್ಠ ಪಕ್ಷ ಮತಪಟ್ಟಿಯನ್ನ ನೋಡುವಷ್ಟು ವ್ಯವಧಾನ ಇಲ್ಲದಿದ್ರೆ ಎಲೆಕ್ಷನ್ ಹೆಂಗೆ ರೆಡಿ ಆಗ್ತದೆ? ನಾನು ಬೂತ್ ಏಜೆಂಟ್. ಯಾವ ರೀತಿಯಾಗಿ ಎಲೆಕ್ಷನ್ ರೆಡಿ ಆಗ್ತದೆ ಸರ್? ಈಗ ನಾನು ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬೂತ್ ಏಜೆಂಟ್, ಆಯ್ತಾ? ನೀವು ಮತ್ತೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ನಾನು ಈಸ್ಟ್ ಬಿಹಾರಲ್ಲಿ ಇದ್ರೆ ನೀವು ಒಂದು ವೆಸ್ಟ್ ಬಿಹಾರಲ್ಲಿ ಯಾವುದೋ ಒಂದು ನೀವು ಏಜೆಂಟ್ ಆಗಿದ್ದೀರಿ. ನನ್ನ ಹತ್ರ ನಾನು ಚೆಕ್ ಮಾಡಿರ್ತೀನಿ, ನನ್ನ ರೋಲು ಎಲ್ಲ ಬೇರೆ ಬೇರೆ ಇರುತ್ತೆ. ಅದೇ ಮನುಷ್ಯ ಅಲ್ಲೂ ಇದ್ರೆ ನಾನು ಎರಡೂ ಚೆಕ್ ಮಾಡಕ್ ಸಾಧ್ಯನಾ? ಆಗಲ್ಲ. ಅದು ಎಕ್ಸಾಕ್ಟ್ ಆಗಲ್ಲ. ಓಕೆ, ಯಾವಾಗ ಎಲೆಕ್ಷನ್ಗಳು ವೋಟ್ ಆಗುತ್ತೆ ನಂತರ ನಾವು ಕೂತ್ಕೊಂಡು ನೋಡಿದಾಗ ಆ ಬ್ರೆಸಿಲಿಯನ್ ಮಾಡೆಲ್ದು ಸುಳ್ಳ ನೀವು ಚೆಕ್ ಮಾಡಿರ್ತೀರಾ ಮೀಡಿಯಾದವರು? ಇಲ್ದಿದ್ರೆ ನೀವು ಬಿಡ್ತಿದ್ರ ರಾಹುಲ್ ಗಾಂಧಿ ಅವ್ರನ್ನ ತಪ್ಪು ಆರೋಪ ಮಾಡಿದಿದ್ರೆ? ಎಸ್ ಅವ್ರ ನೋ ಹೇಳಿ. ಇಲ್ಲ ನೀವು ನಿಮ್ಮ ರಿಸರ್ಚ್ ಮಾಡಿಲ್ಲ, ನೀವು ನಿಜಾಂಶನ ಚೆಕ್ ಮಾಡಿಲ್ಲ. ನಿಜಾಂಶ ಚೆಕ್ ಮಾಡಿದ್ರೆ ಹೇಳಿ. ನಾವು ಬ್ಲೇಮ್ ಮಾಡಿದ್ದು ತಪ್ಪ. ನಾವು ಬ್ಲೇಮ್ ಮಾಡಿದ್ದು ಅದೇ ಪಾಯಿಂಟ್ಗೆ ಬರ್ತೀನಿ. ಅದೇ ಎಸ್ ಆರ್ ನೋ ನೀವು ಆನ್ಸರ್ ಕೊಡಿ. ಚೆಕ್ ಮಾಡಿದಿರಾ ಇಲ್ವಾ? 10 ಬೂತ್ಗಳಲ್ಲಿ 22, 10 ಬೂತ್, 10 ಬೂತ್ ಅಲ್ಲಿ 22 ಅಂದ್ರೆ ಒಂದು ಬೂತ್ ಅಲ್ಲಿ 2 ಸಲ ಆಗಿರ್ಬೇಕು. ಅಲ್ಲ ಸರ್, ಒಂದೇ ಫೋಟೋ 2 ಇರ್ಬೇಕು ತಾನೆ? 10 ಬೂತ್ ಅಲ್ಲಿ 22 ಪ್ರಾಬ್ಲಮ್ ಇಂಟರ್ಪ್ರಿಟೇಷನ್. ಇಲ್ಲಿ ನೋಡಿ, ಇಂಟರ್ಪ್ರಿಟೇಷನ್ 10 ಬೂತ್ ಅಲ್ಲಿ 22 ಹೆಂಗಾಗುತ್ತೆ? ಎಷ್ಟು ಎಲೆಕ್ಷನ್ಗಳಾಗಿವೆ? 22 ಬೂತ್ ಅಲ್ಲಿ 22 ಆದ್ರೆ ನಿಮ್ಮ ಲಾಜಿಕ್ ನಾನು ಒಪ್ಕೊಳ್ತೀನಿ. 22 ಬೂತ್ ಅಲ್ಲಿ 22 ಸ್ಟೇಟ್ ಎಲೆಕ್ಷನ್ಗಳು ಬೇರೆ ಬೇರೆ ಆಗೋದಿಲ್ವಾ? ಇದು 22 ಸಲ ವೋಟ್ ಅಂದ್ರೆ ಒಂದೇ ಎಲೆಕ್ಷನ್ ನಲ್ಲಿ ಹೇಳಿದ್ದು. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ, ಅದೇ ಹೇಳ್ತಾ ಇದ್ದೀನಿ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಇದು ಹರಿಯಾಣದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ 10 ಬೂತ್ಗಳಲ್ಲಿ 22 ಫೋಟೋ ಸರಿ ಅಲ್ವಾ? ಹಾ, ಹರಿಯಾಣ ಅಸೆಂಬ್ಲಿ ಆಗಿದೆ. ಸರಿ, ಆಕೆ ಅಲ್ಲಿ ಇರ್ಲಿಲ್ಲ, ಆಕೆ ಅಲ್ಲಿಯವಳು ಅಲ್ಲ. ಓಕೆ, ಹಾ, ಅದು ನಿಮ್ದೇ. ಅಲ್ಲಿಯನ್ನ ಜನ, ಅಲ್ಲಿ ಜನ ಕೂಡ ಹೇಳಿದ್ರೆ ನಮ್ಗೆ ಆಕೆ ಯಾರು ಅಂತ ಗೊತ್ತಿಲ್ಲ, ಈ ತರದವ್ರು ನೋಡಿಲ್ಲ ಅಂತ ಹೇಳ್ತಾರೆ. ಪ್ರಶ್ನೆ ಇರುವಂತದ್ದು ಆಕೆ ಅಲ್ಲಿ ವೋಟ್ ಹಾಕಿದಾಳೆ ಅಂತ ಹೇಳಿ ಯಾರು ಕೂಡ ಒಪ್ಕೊಳ್ಳೋದಿಲ್ಲ, ಸಾಧ್ಯನೇ ಇಲ್ಲ. ಆಕೆ ವೋಟ್ ಹಾಕಿ ಸಾಧ್ಯ ಇಲ್ಲ. ಓಕೆ, ಫಸ್ಟ್ ಪಾರ್ಟ್ ಒಪ್ಕೊಂಡು. 10 ಬೂತಲ್ಲಿ 22 ಇದ್ದಾಗ ನಿಮ್ಮ BLOಗಳು ಏನ್ ಮಾಡ್ತಿರ್ತಾರೆ? ಅವ್ರಿಗೆ 10 ಬೂತಲ್ಲಿ ಕಾಲ್ಡ್ ವಿಕ್ಟಿಮ್ ಬ್ಲೇಮಿಂಗ್. ನಾವು ತಂದು ಮುಂದಿಟ್ರು ನಿಮಗೆ ಈಗಲೂ ಸಮಾಧಾನ ಇಲ್ಲ. ಯು ವಾಂಟ್ ಟು ಬ್ಲೇಮ್ ದ ವಿಕ್ಟಿಮ್ಸ್ ನಾವು. ಅದಕ್ಕೆ ಅವರು ಆನ್ಸರ್ ಕೊಡಬೇಕಾಗಿದೆ. ಅವರು ಆನ್ಸರ್ ಮಾಡಿದ್ರೆ ಆನ್ಸರ್ ಮಾಡಬೇಕು. ನಿಮ್ಮ ಜವಾಬ್ದಾರಿ ನೀವು ಅಂಪೇರ್ ಮೇಲೆ ನೀವು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಬೇಕು. ಏನು ಅಂತ ಹೇಳಬೇಕು? ಪ್ರಾಬ್ಲಮ್ ನಿಮ್ಮಲ್ಲಿರೋದು. ನಿಖರವಾದ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ ನೀವು. ಸರಿ, ನಾವು ಲೇಟ್ ಆಗಿ ನಿಮಗೆ ತಂದು ಕೊಟ್ಟಿದೀವಿ, ಸಾಕ್ಷಿ ಸಮೇತ ಕೊಟ್ಟಿದೀವಾ ಇಲ್ವಾ? ಓಕೆ, ಇವಾಗ ನಿಮ್ ಕರ್ತವ್ಯ ಏನು? ನಮ್ಮನ್ನೇ ಬ್ಲೇಮ್ ಮಾಡೋದಾ ಅಥವಾ ಪ್ರಶ್ನೆ ಮಾಡೋದಾ? ಪ್ರಶ್ನೆ ಮಾಡ್ತಾ ಇದೀವಿ, ಅವ್ರನ್ನು ಪ್ರಶ್ನೆ ಮಾಡ್ತಿದ್ದೀವಿ. ಇಲ್ಲ, ನೀವು ತಪ್ಪು ಮಾಡಿದ್ವಿ, ಅವಾಗ ನಮಗ್ ಗೊತ್ತಾಗಿಲ್ಲ, ನಂತರ ನೋಡಿದೀವಿ, ತಂದು ಕೊಟ್ಟಿದೀವಿ ನಿಮ್ ಕೈಲಿ. ಏನ್ ಮಾಡಿದ್ರಿ ನೀವು? ಸರಿ, ಓಕೆ, ನಿಮ್ಮ ಜವಾಬ್ದಾರಿ ನಮ್ಮನ್ನ ಬ್ಲೇಮ್ ಮಾಡೋದಾ ಅವ್ರನ್ನ ಪ್ರಶ್ನೆ ಆಯ್ತು. ಎಲೆಕ್ಷನ್ ಕಮಿಷನ್ ನ ಬ್ಲೇಮ್ ಮಾಡ್ತೀರಾ ಅಂತ ನಮ್ಮನ್ನ ಬ್ಲೇಮ್ ಮಾಡ್ತೀರಾ? ನೆಕ್ಸ್ಟ್ ಪ್ರಶ್ನೆ, ಅಂಪೈರ್ನ ಬ್ಲೇಮ್ ಮಾಡ್ತೀರಾ ಅಂತ ಯಾಕಂದ್ರೆ ಅವ್ರು ಮಾಡಿರೋ ತಪ್ಪಿಲ್ವಾ? ಅಂಪೈರ್ನ ಬ್ಲೇಮ್ ಮಾಡಿದ ಯಾಕೆ ತಪ್ಪಿಲ್ವಾ? ಬರ್ತೀವಿ. ಎಲೆಕ್ಷನ್ ಕಮಿಷನ್ ತಪ್ಪು ಮಾಡಿದ್ಯಾ ಇಲ್ವಾ? ಸರಿ, ಈಗ ನಿಮ್ಗೆ ಹರಿಯಾಣದಲ್ಲಿ ತಪ್ಪು ಮಾಡಿದೆ, ಹರಿಯಾಣದಲ್ಲಿ ತಪ್ಪಾಗಿದೆ. ನಾನು ನಿಮಗೆ ಆನ್ಸರ್ ಮಾಡ್ಬೇಕಾ ಮಾಡ್ಬೇಕಂತ ಅದು ನಾನು ಇದು ಮಾಡ್ತೀನಿ. ನೀವು ಈಗ ಪೊಲಿಟಿಕಲ್ ಪಾರ್ಟಿಯಿಂದ ಬಂದಿರೋ ಕಾರಣಕ್ಕೆ ನಿಮ್ಮನ್ನು ಕೇಳ್ತಿದ್ದೀನಿ. ನೀವು ಮಾತಾಡ್ಬೋದು, ನೀವು ಪೊಲಿಟಿಕಲ್ ಪಾರ್ಟಿಯನ್ನ ನೀವು ಆನ್ಸರ್ ಮಾಡಿ ನಿಮ್ಮ ವಿಚಾರಗಳನ್ನ ನಾವು ಜನರ ಮುಂದೆ ನನ್ನ ಒಪಿನಿಯನ್ ಹೇಳ್ತೇವೆ. ನಾನು ನಿಮಗೆ ಕರೆಕ್ಟ್ ಹೇಳ್ತೇನೆ. ಹರಿಯಾಣದಲ್ಲಿ ಮೊದಲ ಹಂತದ ಚುನಾವಣೆಯ ಸಾಕ್ಷಿ ಸಮೇತ ಕೊಟ್ಟಿದ್ದೀವಿ. ನೀವೇನ್ ಮಾಡಿದ್ರಿ ಅಂದ್ರೆ ಯು ಸೇಯಿಂಗ್ ಬಿಕಾಸ್ ಯು ಡೋಂಟ್ ಹ್ಯಾವ್ an answer, because you are blaming the victim, you are saying you are not answerable. ಈಗ ನೀವು have an answer, you would have answered. ಓಕೆ, ನೀವು ಅಲ್ಲಿ ಕನ್ಕ್ಲೂಷನ್ ಹೋಗಬೇಡಿ. ಆಗಿಲ್ಲ, ಕನ್ಕ್ಲೂಷನ್ ಗೆ ನೀವು ಹೇಳಿದ್ದು ತಪ್ಪು. If you are not answerable to me, neither am I answerable. I don't care. I'm not answer. ಯಾಕೆಂದ್ರೆ why you not answerable? ಇಲ್ಲಿ ನೀವು ಕೇಳಿದ ಪ್ರಶ್ನೆಗೆ ನಾನು ಎರಡನೇ ಪ್ರಶ್ನೆ ನೀವು ಕೇಳಕ್ಕೆ ರೆಡಿ ಇದ್ದೀರಾ? You're not ready. ಕೇಳಕ್ಕೆ ರೆಡಿ ಇದ್ದೀರಾ? ಎರಡನೇ ಪ್ರಶ್ನೆ ಅಲ್ಲ, ಇದಕ್ಕೆ ಫಸ್ಟ್ ಆನ್ಸರ್ ಮಾಡಿ. You're not answerable, then I'm not answerable. ನೀವು ನೋಡಿ, ಇದು ನಾನು ಸೋಶಿಯಲ್ ಮೀಡಿಯಾ ಬೇಕಾಗಿ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ನಿಮ್ಮ ಜೊತೆಗೆ, ಗೊತ್ತಾಯ್ತಲ್ಲ? ನಾನು ಇಲ್ಲಿ ಕೇಳಿದಿರೋ ಪ್ರಶ್ನೆಗೆ ವೆರಿ ಸಿಂಪಲ್ ಆಗಿ, ಹರಿಯಾಣದಲ್ಲಿ ಬಿಹಾರದ ಮೊದಲ ಹಂತದ ಎಲೆಕ್ಷನ್ ಮೊದಲು ಹರಿಯಾಣದ ವೋಟ್ ಚೋರಿ ಬಗ್ಗೆ ನಿಮಗೆ ಗೊತ್ತಿತ್ತು. ಹಾಗಿದ್ರೆ ನಿಮ್ಮ BLOಗಳಿಗೆ ಬಿಹಾರದಲ್ಲಿ ವೋಟ್ ಚೋರಿ ಆಗಿರೋದು ಗೊತ್ತಿರ್ಲಿಲ್ವಾ? ಬಿಹಾರದಲ್ಲಿ ವೋಟ್ ಚೋರಿ ಆಗಿರೋದು ಗೊತ್ತಿಲ್ವಾ?
ಸರಿ, ನಾವು ಈಗ ಅವಾಗ check ಈಗ ಮಾಡಿಲ್ಲ ಈಗ ಹರಿಯಾಣದಲ್ಲಿ. ನಂತರ ಬಿಹಾರದಲ್ಲಿ ವೋಟ್ ಕೊಟ್ವಾ, ಸಾಕ್ಷಿ ಸಮೇತ ಕೊಟ್ವಾ. ಬಿಹಾರದಲ್ಲಿ ವೋಟ್ ಚೋರಿ ಆಗಿರೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ? ಒಂದು ಬೇಸಿಕ್ ಕ್ವೆಶ್ಚನ್ ಹೇಳ್ತೀನಿ ಸರ್ ಇಲ್ಲಿ. ಗೊತ್ತು. ಆಗಿಲ್ಲ ನೀವು ಕೇಳಿದ್ರಿ. ನೀವು ಕೂಡ ಇದಕ್ಕೆ ಆನ್ಸರೇಬಲ್ ಇದ್ದೀರಿ. ಆಗಿಲ್ಲ ಒಂದು ನಿಮಿಷ ಬಂದೆ. ಹರಿಯಾಣ ವಿಷಯದಲ್ಲಿ ಸರಿ ನಮ್ BLOಗಳು ನೋಡಿರ್ಲಿಲ್ಲ, ನಮ್ದೇ ತಪ್ಪು. ನಂತರ ನಾವು ಬಿಹಾರದಲ್ಲಿ alert ನೋಡ್ಬಿಟ್ಟು ಆಗ್ಬೇಕು ಸಾಕ್ಷಿ ಅಂತ. ಕೊಟ್ವಿ. ಬಿಹಾರದಲ್ಲಿ alert You are ಆಗ್ಬೇಕು. blaming the victim again? ಬಿಹಾರದಲ್ಲಿ ಅಲರ್ಟ್ ಆಗಿದ್ರೆ ಇಲ್ವಾ? Question? ಬಿಹಾರದಲ್ಲಿ Right ಅಲರ್ಟ್ question ಆಗಿದ್ರೆ ಇಲ್ವಾ ಕೇಳೋ ಅಷ್ಟಕ್ಕೆ ಬದಲು ಹೇಳಿ ಸಾಕು. ಸರ್, ಬಿಹಾರದಲ್ಲಿ ಅಲರ್ಟ್ ಆಗಿದೆ. ಎಲೆಕ್ಷನ್ ಬಿಹಾರದಲ್ಲೂ ಕೂಡ ಆಯ್ತು ಭವ್ಯ ಅವರೇ, ಎಷ್ಟು- ಒಂದೇ ಬಿಹಾರದಲ್ಲಿ ಒಂದು alert ನಿಮಿಷ. ಆಗಿದ್ರೆ ಇಲ್ವಾ ಅಷ್ಟೇ? ನೀವು ಹೋಗಿ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ನೋಡಿ, ವೋಟರ್ ID ಸಮೇತ ಎಷ್ಟು ಜನ ಹರಿಯಾಣದಲ್ಲಿ, ಡೆಲ್ಲಿಲಿ, ಬಿಹಾರಲ್ಲಿ 3 ಕಡೆ ವೋಟ್ ಮಾಡಿರೋನ್ನ ಪೋಸ್ಟ್ ಮಾಡಿ ಕನ್ಫ್ಯೂಷನ್ ಎಲ್ಲ ಆಗ್ತಿದೆ ಗೊತ್ತಾ ಹರಿ? Okay. Please hold ನೋಡಿ. ಒಂದ್ ನಿಮಿಷ, ಒಂದ್ ನಿಮಿಷ. ನೋಡಿ, ಒಂದ್ ನಿಮಿಷ, 3 ಒಂದ್ ನಿಮಿಷ ಜನರ ರೀ. ವೋಟರ್ ID ನಾವು 3 ಕಡೆ ವೋಟರ್ ID ಸಮೇತ ಅವ್ರುಗಳು ಫೋಟೋ ಹಾಕೊಂಡಿದಾರಲ್ಲ ಸೋಷಿಯಲ್ ಮೀಡಿಯಾಲಿ ವೋಟ್ ಮಾಡಿದ್ವಿ, ಹೌದು. ಡೇಟ್ ಸಮೇತ ನಾವು ಪೋಸ್ಟ್ ಮಾಡಿದೀವಿ. ಪ್ಲೀಸ್ ಹೋಗಿ ನೋಡಿ. ಇದೇ ಇರುವಂತ ಬಿಹಾರಲ್ಲಿ ಆಗಿರುವಂತಹ ವೋಟ್ ಚೋರಿ ಬಗ್ಗೆನೂ ಮಾತಾಡಿದೀವಿ ನಾವು. ಬೇಸಿಕ್ ವಿಷಯ ಬಿಟ್ಟು ದಿಸ್ ಇಸ್ ವೆರಿ ರಾಂಗ್. Let me- ವಿಕ್ಟಿಮ್ ಬ್ಲೇಮ್ ಮಾಡೋದು ಇಲ್ಲ, ಇಲ್ಲ, ನೀವು victim correct blame ಅಲ್ಲ. ಯಾವ victim ಕೇಳ್ತೀವಿ blame ನಾವು? ಹೇಗಾಗುತ್ತೆ ಇದು? ನಿಮ್ಮನ್ನ ಪ್ರಶ್ನೆ ಮಾಡೋದನ್ನೇ ಬಿಟ್ಟು ಆಲ್ರೆಡಿ ನೀವು ನಾನು ಅಂಪೈರ್ನ ಬ್ಲೇಮ್ ಮಾಡ್ತಿದ್ದೀನಿ ಆಳಿಲ್ವಾ ಅಂತ. ನೀವು? ಅಂಪೈರ್ ಮಾಡಿದ್ದಾರೆ ಆ ತಪ್ಪನ್ನ. ನೀವು ಆಡಳಿತ ನಡೆಸ್ತಾ ಅಂಪೈರ್ ಇದ್ದೀರಿ ಮಾಡಿರೋ ರಾಜ್ಯದಲ್ಲೂ ತಪ್ಪನ್ನೇ ಕೂಡ. ನಾವು ಈ ಬ್ಲೇಮ್ ದೇಶದಲ್ಲಿ ಇನ್ನೂ ಕೂಡ ಆಡಳಿತ ನಡೆಸ್ತಾ ಇದ್ದೀರಿ ನೀವು. why am blaming ನೀವು the ಹೇಗೆ victim umpire? ಹೇಗೆ ಆಗ್ತೀರಿ ನೀವು? ಅಂಪೈರ್ ನೀವು ಮಾಡಿರೋ ಆಡಳಿತ ತಪ್ಪನ್ನ ಪಕ್ಷ- ಬ್ಲೇಮ್ ಮಾಡ್ತಿದ್ದೀರಿ. ನೀವು ಆಡಳಿತದಲ್ಲಿರುವಂತವರು, ಪ್ರತಿಪಕ್ಷದಲ್ಲಿರುವಂತವರು ನಿಮ್ಮನ್ನ ನೀವು ವಿಕ್ಟಿಮ್ ಎಲ್ಲಿಗೆ ವಿಕ್ಟಿಮ್ ಬ್ಲೇಮ್ ಬಂತು? You are actually Victim blaming blame ಈಗ ಹೆಂಗೆ ವಿಕ್ಟಿಮ್ ಬ್ಲೇಮ್ ಆಗುತ್ತೆ? ನೀವು vote ಪ್ರಶ್ನೆ ಚೋರಿಯಿಂದ ಮಾಡಿದಾಗ ಯಾರು? ನಮ್ಮನ್ನು victim vote ಮಾಡ್ತಾರೆ ಅಂತ ಹೇಳಿದ್ರೆ vote ಚೋರಿಯಿಂದ- ಆಡಳಿತದಲ್ಲಿದ್ದವರಿಗೂ ವಿಕ್ಟಿಮ್, ಪ್ರತಿಪಕ್ಷದಲ್ಲಿರೋ ವಿಕ್ಟಿಮ್. ವೆರಿ ಗುಡ್ ಕ್ವೆಶ್ಚನ್. ಯಾರು ಹೇಳಿದ್ದು ಅಂಪೈರ್ ನ ಬ್ಲೇಮ್ ಮಾಡ್ತಿದ್ದೀರಾ ಅಂತ? ಅಂಪೈರ್ ನ ಬ್ಲೇಮ್ ನೀವ್ ಯಾರು ಮಾಡೋದು ಹೇಳಿದ್ರಿ? ನೀವು ಈಗ ಬ್ಲೇಮ್ ಮಾಡ್ತೀರಾ ಅಂತ ಮಾಡಕ್ ಕೇಳ್ತಾ ಮುಂಚೆ ನಾವು ಇರೋದು. ಸಾಕ್ಷಿ ಕೊಟ್ವಾ ಇಲ್ವಾ? ಅಂಪೈರ್ ನ ಬ್ಲೇಮ್ ಮಾಡ್ತಾ ಇದ್ರಲ್ಲ, ಸಾಕ್ಷಿ ಕೊಟ್ವಾ ಯಾಕೆ ಇಲ್ವಾ? ಕೇಳ್ತಾ ಇರೋದು? ಸಾಕ್ಷಿ ಕೊಟ್ವಾ ಇಲ್ವಾ? ಅಂಪೈರ್ ನ ಸಾಕ್ಷಿ ಬ್ಲೇಮ್ ಜೊತೆ ಮಾಡ್ತಾರೆ. blame ಬಿಹಾರದಲ್ಲಿ ಮಾಡಿದ್ರು? ಹಿಂಗೆ ಅಂಪೈರ್ ತಪ್ಪು ಸರ್, ಮಾಡಿದ್ದಾರೆ ಅಂತ ಕೇಳ್ತಿರೋದು, ಅದನ್ನ ಅದೇನೋ- ಹೇಳ್ಬೇಕಲ್ವಾ ಅದೇನೋ ನೀವು? ಕತ್ಲೆಯಲ್ಲಿ ಕಲ್ಲೆಸದ್ವಾ ಅಥವಾ ಸಾಕ್ಷಿ ಕೊಟ್ವಾ? ಬಿಹಾರದಲ್ಲಿ ಸಾಕ್ಷಿ ಹೆಂಗಾಗಿದೆ? ಕೊಟ್ವಾ ಇಲ್ವಾ? ಎಸ್ ಆರ್ ನೋ? ಮುಂದಿನ ಎಲೆಕ್ಷನ್ಗಲ್ಲ, ಈ ಎಲೆಕ್ಷನ್ ಅಲ್ಲಿ Did we give you the evidence or not? ಹರಿಯಾಣದ ಕೊಟ್ಟಿರಿ. ಹಾ, ಸೊ ಅದು ಪರವಾಗಿಲ್ಲ, ಅದನ್ನ ಬಿಟ್ಬಿಡ್ತೀರಾ? ಹರಿಯಾಣದು ಹರಿಯಾಣದ ಅದು ಕೊಟ್ಟದ್ದು ಮತ್ತೆ ಏನದು? 22 ಜನರದ್ದು 22 ಜನ ಫೋಟೋ ಒಬ್ಬರದೇ ಬಂದ್ರೆ ಅದೇನು? ಅದು ಹರಿಯಾಣದ ಸಾಕ್ಷಿ ಅಲ್ಲದೆ ಮತ್ತೆ ನೀವು ಎಲೆಕ್ಷನ್ ಎಲೆಕ್ಷನ್ ಲಿಸ್ಟ್ ಹೆಂಗ್ ಬರುತ್ತೆ ಗೊತ್ತಾ? ಒಂದ್ ನಿಮಿಷ. ಅಲ್ಲ, ನೀವು ಬೇರೆದಕ್ಕೆ ಹೋಗ್ಬಿಡಿ, ಅಲ್ಲಿಗೆ ಬನ್ನಿ. ಎಲೆಕ್ಷನ್ ಲಿಸ್ಟ್ ಹೆಂಗ್ ಬರುತ್ತೆ ಬ್ರೆಜಿಲಿಯನ್ ಗೊತ್ತಾ? ಮಾಡೆಲ್ ಅನ್ನ ಸರ್, AI ಜನರೇಟೆಡ್ ಫೋಟೋ ಅಂತ ಹೇಳ್ಕೊಂಡು ನಿಮ್ಮೊಬ್ರು ಹೇಳ್ತಾರೆ. ಅದನ್ನ ಹೇಳಿದ್ರೆ ಆಕಿನೇ ವಿಡಿಯೋ ಪೋಸ್ಟ್ ಮಾಡ್ತಾರೆ. ವೆರಿ ಗುಡ್. ಎಲೆಕ್ಷನ್ ಹೆಂಗ್ ಪ್ರೊಸೆಸ್ ನಡೆಯುತ್ತೆ? ಮಾನ ಮರ್ಯಾದೆ ಎಲೆಕ್ಷನ್ ಹಾಳಾಗ್ತಿದ್ದಾರೆ ಮುಂಚೆ Brazilian ಎಲೆಕ್ಷನ್ ಮಾಡೆಲ್ ಫೋಟೋ ಹಾಕಿ. ಒಂದ್ ನಿಮಿಷ ಇರಿ, ಅವ್ರು ಮಾತಾಡ್ಲಿ. ಅವ್ರು ಮಾತಾಡ್ತಿರುವಾಗ ನೀವು ಮಾತಾಡ್ತೀರಾ, ನೀವು ಮಾತಾಡೋ ಅವ್ರು ಮಾತಾಡ್ತಾರೆ. ಅದೇ ನಾವಿಬ್ರು ಕೂಡ ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಲೆಕ್ಷನ್ ಡಿಸೈಡ್ ಆಗಕ್ಕಿಂತ 2 ತಿಂಗಳ ಮುಂಚೆನೇ ಒಂದು ಇದನ್ನ ಕೊಡ್ತಾರೆ, ಏನೋ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಲಿಸ್ಟ್ ನ ಬೂತ್ ವೈಸ್ ಅನೌನ್ಸ್ ಮಾಡ್ತಾರೆ. ಯಾವ ರೀತಿ ಬೂತ್ ವೈಸ್ ಅಂದ್ರೆ, ಒಂದು ಪೇಜ್ ಅಲ್ಲಿ 30 ವೋಟರ್ಗಳಿರ್ತದೆ. ಯಾವ 30 ವೋಟು? ಅದೇ ಬೂತಿನ ಅದೇ ಪಕ್ಕದ ನಂಬರ್ಗಳಿರ್ತಕ್ಕಂಥ ಮನೆಗಳಿರ್ತಕ್ಕಂಥದ್ದು. ಅಲ್ಲಿ ಕಾರ್ಯಕರ್ತ ಇರ್ತಾನೆ, ಆ ಪಕ್ಷದ ಕಾರ್ಯಕರ್ತನಿಗೂ ಹೋಗುತ್ತೆ, ವೋಟರ್ಸ್ಗೂ ಹೋಗುತ್ತೆ, ಆನ್ಲೈನಲ್ಲೂ ಇರುತ್ತೆ. ಆ 30 ಏನು ವೋಟರ್ಗಳಿರ್ತದೆ ಒಂದು ಪೇಜಲ್ಲಿ ಬರೀ 30, ಆ 30 ಅಕ್ಕಪಕ್ಕದ ಮನೆಯವನೇ ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ತಾನೆ. ಅವನಿಗೆ ಗೊತ್ತಿಲ್ದಂಗೆ ಯಾವ್ದಾದ್ರು 30 ಬ್ರೆಜಿಲಿಯನ್ ಇದ್ರೆ ಅಲ್ಲೇ ಹೇಳ್ತಾನೆ, ಈ 30 ಇರೋ ನಮ್ಮನೆ ಅಕ್ಕಪಕ್ಕದಲ್ಲಿಲ್ಲ ಅಂತ ಹೇಳಿ. ಪ್ರತಿ ಪೇಜ್ ನಾನು ಹೇಳ್ತಾ ಇರೋದು, ಪೇಜಲ್ಲಿ 30 ವೋಟು. ಅದೇ ರೀತಿ ಇರೋದನ್ನ ನೀವು ಡಿಫೆಂಡ್ ಮಾಡ್ಕೊಳ್ಬೇಕಾಗಿರೋದಾ? ಎಲೆಕ್ಷನ್ ಅಲ್ಲ ರೀ, ಒಂದು ನಿಮಿಷ ತಡ್ರಿ ಸರ್, ಬರ್ತಾ ಇದ್ದೀನಿ ತಡ್ರಿ ಅಲ್ಲಿಗೆ. ಅಂದ್ರೆ ನೀವು ಅದನ್ನ ಡಿಫೆಂಡ್ ಮಾಡಕ್ ಹೋಗಿದ್ದೀರಿ. ಅದನ್ನ ಈಗ ಮಾತಾಡಕ್ ಬಿಟ್ಟಿದ್ದೀರಿ Indian interest ಆಯ್ತಲ್ಲ. ಆಮೇಲೆ ಆ 30 ಪೇಜ್ ಒಳಗಡೆಗೆ ಬ್ರೆಜಿಲಿಯನ್ ಮಾಡಿ ಎಲ್ಲಿಗೆ ಬಂದು ಯಾರು ಕಂಪ್ಲೇಂಟ್ ಮಾಡಿದ್ರು ಗೊತ್ತಿಲ್ಲ. ಅದಾದ್ಮೇಲೆ ಒಂದು ನಿಮಗೆ ಅಲ್ಲಿ ಟೈಮ್ ಇರುತ್ತೆ. ನಿಮ್ಮ ಪೇಜ್ ಒಳಗಡೆಗೆ ನಿಮ್ಮ ಕಾರ್ಯಕರ್ತ ನಿಮ್ಮ ಬೂತಲ್ಲಿ ಎಕ್ಸ್ಟ್ರಾ ಅಡಿಷನ್ ವೋಟ್ ಆಗಿದ್ರೆ ತಕ್ಷಣ ಅವನು ಕಂಪ್ಲೇಂಟ್ ಮಾಡಬೇಕು. ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ಇಲ್ಲಿವರೆಗೂ ಏನಾಗ ಹೇಳಿದ್ರಿ, ಅಕ್ಟೋಬರ್ 5ನೇ ತಾರೀಕು ಎಲೆಕ್ಷನ್ ಆಯಿತು ಕಳೆದ ವರ್ಷ ಹರಿಯಾಣದಲ್ಲಿ. ಅಕ್ಟೋಬರ್ 8ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಯಿತು. ಇವತ್ತಿಗೆ 1 ವರ್ಷ 1 ತಿಂಗಳಾಯ್ತು, 13 ತಿಂಗಳ ಮೇಲೆ 10 ದಿವಸ ಆಯಿತು. ಇಲ್ಲಿವರೆಗೂ ಕಾರ್ಯಕರ್ತ ಕಂಪ್ಲೇಂಟ್ ಮಾಡಲಿಲ್ಲ ಪೇಜಲ್ಲಿ. ಮೊದಲನೇದು. ಅವ್ರು ನಿದ್ದೆ ಮಾಡ್ತಾ ಇದ್ರು, ಅವರು ಕಂಪ್ಲೇಂಟ್ ಮಾಡಲಿ. ನಾನು ಅಲ್ಲಿಗೆ ಬರ್ತಾ ಅವ್ರು ಇದ್ದೀನಿ. ನಿದ್ದೆ ಮಾಡ್ತಾ ಇದ್ರು, ಅವ್ರು ಕಂಪ್ಲೇಂಟ್ ಮಾಡಿಲ್ಲ, ಅವ್ರು ಮಲಗಿದ್ರು, ಅವ್ರಿಗೆ ಏನೋ ಮಾಡಿದ್ರು, ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಜಗತ್ತೇ ಗೊತ್ತಿಲ್ಲ, ಎಲ್ಲವೂ ಸರಿ. ಹಂಗಂತೇಳಿ ಮಾಡ್ಕೊಂಡು ಹೋಗ್ಬೋದಾ ಎಲೆಕ್ಷನ್ ಕಮಿಷನ್? ನೆಕ್ಸ್ಟ್ ಅಲ್ಲಿಗೆ ಬಂದೆ ಸರ್, ಅಲ್ಲಿಗೆ ಬಂದೆ. ನೆಕ್ಸ್ಟ್ ಇದಾದ್ಮೇಲೆ ನೀವು ಬೂತಲ್ಲಿ ಕೂತಿರ್ತಾನಲ್ಲ, ಆ ಕೌಂಟಿಂಗ್ ಟೈಮಲ್ಲಿ ಆಗುತ್ತಲ್ಲ, ಅದಾದ್ಮೇಲೆ ಎಲೆಕ್ಷನ್ ಕೌಂಟಿಂಗ್ ನಡೆಯುತ್ತಲ್ಲ, ಎಲೆಕ್ಷನ್ ಕೌಂಟಿಂಗ್ ಅಲ್ಲೂ ಯಾರು ಕ್ಯಾಂಡಿಡೇಟ್ ಕೂತಿರ್ತಾನಲ್ಲ ಅವನಿಗೂ ಗೊತ್ತಾಗುತ್ತೆ. ಯಾವ್ದಾದ್ರು ಫರ್ಜಿ ವೋಟ್ ಆಗಿದ್ರೆ ಅಲ್ಲೂ ಕಂಪ್ಲೇಂಟ್ ಮಾಡ್ಬೋದು. ಅದು ಮುಗಿದೋಯ್ತು, ಎಲೆಕ್ಷನ್ ಮುಗಿದೋಯ್ತು. ಸೋತ ಕಾಂಗ್ರೆಸ್ ಅವನು ಸೋತ ಆದ್ಮೇಲೂ ಕೂಡ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ವೋಟ್ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಡಿಷನ್ ಆಗಿದೆ ಅಂತ ಹೇಳಿದ್ರೆ ಆಗಲೂ ಕೂಡ ಅಪೀಲ್ ಹೋಗ್ಬೋದು. ಕಾರ್ಯಕರ್ತ ಕಂಪ್ಲೇಂಟ್ ಮಾಡಲಿಲ್ಲ, ಅಲ್ಲಿ ಬೂತ್ ಏಜೆಂಟ್ ಕಂಪ್ಲೇಂಟ್ ಮಾಡಲಿಲ್ಲ. ಸೋತ್ ಏನು ಕೌಂಟಿಂಗ್ ಟೈಮಲ್ಲಿ
ಮೇಲೆ ಕಂಪ್ಲೇಂಟ್ ಆಗಲಿಲ್ಲ, ಸೋತವನು ಕೂಡ ಕಂಪ್ಲೇಂಟ್ ಮಾಡಲಿಲ್ಲ. 13 ತಿಂಗಳಾದ್ಮೇಲೆ ಇದ್ದಕ್ಕಿದ್ದಾಗೆ ಜ್ಞಾನೋದಯ ಆಯಿತು. ಬ್ರೆಜಿಲಿಯನ್ ವಿಷಯಕ್ಕೆ ಬಂದ್ರಿ. ಬ್ರೆಜಿಲಿಯನ್ ವಿಚಾರದಲ್ಲಿ ಅವ್ನು ಹುಡುಗಿ ಅಲ್ಲ, ಅವ್ನು ಹುಡುಗ ಅಂತೇಳಿ ಅದು ಫರ್ಜಿ ಆಗಿದೆ ಅಂತೇಳಿ ನೂರಾರು ನೀವೇ ಮೀಡಿಯಾಗಳೇ ತೋರಿಸ್ಕೊಂಡೋದ್ವಿ. ಒಂದು ಯಾಕೆ SIR ಪ್ರಸ್ತುತಿ ಬಂತು, SIR ಯಾಕೆ ಮಾಡ್ತಿರೋದು ಹೇಳಿ? ಇದೇ ಕಾರಣಕ್ಕೋಸ್ಕರನೇ. ಆಗಲೇ ಮೇಡಮ್ ಹೇಳ್ತಾ ಇದ್ರು 6.5 ಲಕ್ಷ ಡಿಲೀಟ್ ಮಾಡಿದ್ದಾರೆ ಬಿಹಾರಲ್ಲಿ ಅಂತೇಳಿ. 6.5 ಲಕ್ಷ ಅಲ್ಲ ಮೇಡಮ್, 69 ಲಕ್ಷ ಓಟ್ ಡಿಲೀಟ್ ಆಗಿದ್ದು. SIR ಅಲ್ಲಿ ಇಟ್ಟು 69 ಲಕ್ಷ, ಅದರಲ್ಲಿ 18,31,000 ಸತ್ತೋಗಿರೋರು ಓಟು, 19,72,000 ಬೇರೆ ರಾಜ್ಯದಲ್ಲಿ ಹೋಗಿರೋರು, ಸುಮಾರು ಅಷ್ಟೇನೆ 2 ಕಡೆ ಓಡೋಗಿರೋದು. ಒಟ್ಟು 69 ಲಕ್ಷ ಓಟು ಡಿಲೀಟ್ ಆಯ್ತಲ್ಲ. ಡಿಲೀಟ್ ಮಾಡಿದ್ಮೇಲೆ ಕೇಳ್ತು ಸುಪ್ರೀಂ ಕೋರ್ಟಿಗೂ ಅಫಿಡವಿಟ್ ಕೊಡ್ಬೇಕಾರೆ ಇದರಲ್ಲಿ ಏನಾದರೂ ಅಪೀಲ್ ಇದ್ದರೆ ನೀವು ಅಪೀಲ್ ಮಾಡಿ ಅಂತೇಳಿ. ಅಪೀಲ್ ಮಾಡಿದ್ದು ಎಷ್ಟು ಜನ ಗೊತ್ತಾ? 69 ಲಕ್ಷದಲ್ಲಿ 3 ಜನ. ಕಾಂಗ್ರೆಸ್ ಅವರು ಒಬ್ಬರು ಇಲ್ಲ ಅದರಲ್ಲಿ. ಆ 3 ಜನದ ಏನಕ್ಕೆ ಅಂತ ಹೇಳಿದ್ರೆ, ಒಬ್ಬರದು ಆಧಾರ್ ಕಾರ್ಡಲ್ಲಿ 2 ನಂಬರ್ ಡಿಫರೆನ್ಸ್ ಆಗಿತ್ತು. ಈ ಥರದಲ್ಲಿ ಡಾಕ್ಯುಮೆಂಟೇಷನ್ ಬಿಟ್ಬಿಟ್ರೆ 69 ಲಕ್ಷ ಡಿಲೀಟ್ ಆಗಿತ್ತಲ್ಲ. ಕಾಂಗ್ರೆಸ್ ಅವ್ರಿಗೆ ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತಿಲ್ಲ. ಅದಾದಮೇಲೆ ಈಗ ನೀವು ಮೀಡಿಯಾದ ಡಿಸೈಡ್ ಮಾಡಿ ಅಂತಲ್ಲ, ಒಂದು ನಿಮಿಷ, ಈ ವೋಟ್ ಚೋರಿ ಇಶ್ಯೂ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಈಗ ಇನ್ನು ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಇದ್ದಾರಲ್ಲ, ಅವರ ಬೆಂಚ್ಗೆ ಹೋಯ್ತು. ಅವಾಗ ಚೀಫ್ ಜಸ್ಟಿಸ್ ಇರಲಿಲ್ಲ. ಆ ಬೆಂಚಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಗೊತ್ತಾ ಇವರಿಗೆ? ಗೋ ಟು ದ ಕಾಂಪಿಟೆಂಟ್ ಅಥಾರಿಟಿ, ದಟ್ ಈಸ್ ಎಲೆಕ್ಷನ್ ಕಮಿಷನ್ ಅಂತ. ಅಲ್ಲೇನಾದರೂ ತೊಂದರೆ ಆದರೆ ನೀವು ಇಲ್ಲಿಗೆ ಬನ್ನಿ ಅಂತೇಳಿ. ಅದಾದಮೇಲೆ ಜ್ಞಾನೇಶ್ ಕುಮಾರ್ ಅವರು, ಚೀಫ್ ಎಲೆಕ್ಷನ್ ಕಮಿಷನರು, ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ನೋಡಿ ಸರ್, ಏನಂತ ಪ್ರೆಸ್ ಮೀಟ್ ಮಾಡೋದು ಗೊತ್ತಾ? ನಿಮ್ದು ಏನೇ ಪ್ರಾಬ್ಲಮ್ ಇರೋ ಅಫಿಡವಿಟ್ ಕೊಟ್ಬಿಟ್ಟು ಬನ್ನಿ. ಯಾಕೆ ಅಫಿಡವಿಟ್ ಅನ್ನು ಹೇಳ್ತೀನಿ ಕೇಳಿ. ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಅವರು ವಕ್ತಾರರಾಗ್ತೀರಿ, ಎಲೆಕ್ಷನ್ ಕಮಿಷನ್ ಅವರೇ ಉತ್ತರ ಕೊಡ್ತಾರೆ. ಬಗ್ಗೆ ನಾವು ಒಳ್ಳೆ ಮಾತಾಡೋದು. ನೀವು ನಿಮ್ಮ ಜವಾಬ್ದಾರಿ, ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ. ನಾನು ಹೌದು, ಸೈನ್ಯ ಒಳ್ಳೆ ಕೆಲಸ ಮಾಡಿದಾಗಲೂ ನಾವೇ ಉತ್ತರ ಕೊಡೋದು. ಯಾರೇ ದೇಶದಲ್ಲಿ ಒಳ್ಳೆ ಕೆಲಸ ಮಾಡೋದು ನಾವೇ ಉತ್ತರ ಕೊಡೋದು. ಯಾಕೆ ಸುಪ್ರೀಂ ಕೋರ್ಟ್ ನ ಬೈಯೋದು ಇವರೇ, ಸೈನ್ಯನ ಅನುಮಾನ ಮಾಡೋದು ಇವರೇ. ಸೈನ್ಯದ ಬಗ್ಗೆ ಮತ್ತೆ ಎಲೆಕ್ಷನ್ ಕಮಿಷನ್ ಜೊತೆಗೆ ನೀವು ಕಂಪೇರ್ ಮಾಡಕ್ ಹೋಗಿ ದಯವಿಟ್ಟು. ನೀವು ಸುಮ್ಮನೆ ಎಲ್ಲವನ್ನ ಮಿಕ್ಸ್ ಮಾಡಿ ಕೊಟ್ಟ ತಕ್ಷಣ ಅಲ್ಲ ಇದು ಡೆಮೋಕ್ರಸಿ ಅಂದ್ರೆ. ಒಂದು ನಿಮಿಷ, 6 ವಿಚಾರದಲ್ಲಿ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಇದಕ್ಕೆ ಯಾವುದು ವೋಟ್ ಚೋರಿ ವಿಚಾರದಲ್ಲಿ. ಮೊದಲನೇದು ಆಗಲೇ ಮೇಡಮ್ ಹೇಳಿದ್ರು ಮಹಾರಾಷ್ಟ್ರದ ವಿಚಾರದಲ್ಲಿ ಅಂತೇಳಿ. ಮಹಾರಾಷ್ಟ್ರದಲ್ಲಿ 44 ಲಕ್ಷ ಓಟ್ ಆಗಿದೆ ಅಂತೇಳಿ, ಇದಾಗಿದೆ ಅಂತೇಳಿ. ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಾಯಿತು. ಏನು, 2004ರಲ್ಲಿ UPA ಸರ್ಕಾರ ದೇಶದಲ್ಲಿತ್ತು, ಮಹಾರಾಷ್ಟ್ರ ಸರ್ಕಾರ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿತ್ತು. 2004 ಎಷ್ಟು ಪರ್ಸೆಂಟ್ ಓಟ್ ಆಗಿದ್ದು? 4.8%. ನಾನು ಕೇಳಿ 2009 ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಇವ್ರದೇ ಸರ್ಕಾರ, ರಾಜ್ಯದಲ್ಲಿ ಇವ್ರದೇ ಸರ್ಕಾರ. ವೋಟ್ ಎಡಿಷನ್ ಆಗಿದ್ದಷ್ಟು 4.7%. 2024 ವೋಟ್ ಎಷ್ಟಾಗಿದ್ದು ಗೊತ್ತಾ? 4.3%. ಅವ್ರಿಗಿಂತ ಕಡಿಮೆ. ಆರ್ಗ್ಯೂ ಮಾಡ್ತಿದ್ದೀವಿ. ಸುಳ್ಳಾಯ್ತು. ನೆಕ್ಸ್ಟ್ ಮಿಂತ್ರಾದೇವಿ ಕೇಸಲ್ಲಿ